ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ರೋಶಾ ವರ್ಕ್ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಈಸಿಯಾಗಿ ಹೇಳ್ಕೊಡ್ತೀನಿ. ಕ್ರೋಶಾ ನಂಬರು 8 ಯಾವ ಥರ ಮಾಡೋದಂತ ನೋಡಿ. ಫಸ್ಟು ಕ್ರೋಶಾ ಚುಚ್ಕೋಬೇಕು. ಚುಚ್ಕೊಂಡು ದಾರನ ಕ್ರೋಶಾದಲ್ಲಿ ಸುತ್ತಕೊಂಡು ಎಳ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ 3 ಚೈನ್ ಹಾಕಬೇಕು. 1 2 3 ಚೈನ್ ಆಗಿದ ತಕ್ಷಣ ಅದೆಲ್ಲಿ ಬರುತ್ತೋ ಅಲ್ಲೇ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ ತಕ್ಷಣವೇ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಅದರೊಳಗಡೆ ಹೋಗ್ಬಿಟ್ಟು ಎಳ್ಕೊಬೇಕು. ಅದು 2 ಆಗುತ್ತೆ. 2ರೊಳಗೆ ಒಂದು ಸಲ 3 ಸಲ ಹಾಕೋಬೇಕು. ಅದನ್ನು 2 ಕೆಳಗಡೆ ಹೋಗಿ ದಾರ ಸುತ್ತಕೊಂಡು ವಾಪಸ್ ಬಂದು 2 ಆಗುತ್ತೆ. ಅದರೊಳಗಡೆ ಹಾಸಿ ತೊಗೋಬೇಕು. 3 ಮತ್ತೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಬೇಕು. ಒಂದು ಲಾಕ್ ಮತ್ತು ಕ್ರೋಶಾ ಸುತ್ಕೋಬೇಕು ದಾರನ. ಮತ್ತು ಅದರ ಕೆಳಗಡೆ ಹಾಸಿ ಹೋಗಬೇಕು. ಮತ್ತು ಕ್ರೋಶಾ ಸುತ್ಕೊಬೇಕು, ವಾಪಸ್ ಬರಬೇಕು. ಅದು 3 ಆಯಿತು. ಕ್ರೋಶಾ ಸುತ್ಕೋಬೇಕು, 2ರೊಳಗಡೆ ಒಂದು ಸಲ ಬರಬೇಕು. ಕ್ರೋಶಾ ಸುತ್ಕೊಬೇಕು, ಮತ್ತು 2ರೊಳಗಡೆ ಒಂದು ಸಲ ಬರಬೇಕು. ಇದೇ ಥರ ಹಾಕಬೇಕು. ಕ್ರೋಶಾ ಸುತ್ಕೊಬೇಕು, ಕೆಳಗಡೆ ಹಾಸಿ ಹೋಗಿ ಕ್ರೋಶಾ ಸುತ್ಕೊಂಡು ವಾಪಸ್ ಬರಬೇಕು. ಅದು 3 ಆಯಿತು. 3ರೊಳಗಡೆ 2ರೊಳಗೆ ಒಂದು ಸಲ, 2ರೊಳಗೆ ಒಂದು ಸಲ ಮತ್ತು ಕ್ರೋಶಾ ಸುತ್ಕೋಬೇಕು. ಅದರೊಳಗಡೆ ಹಾಸಿ ಹೋಗಬೇಕು. ಕ್ರೋಶಾ ಸುತ್ಕೊಬೇಕು, ಆಚೆ ಬರಬೇಕು. ಅದು 3 ಆಗುತ್ತೆ. ಕ್ರೋಶಾ ಸುತ್ಕೊಂಡು 2ರೊಳಗೆ ಒಂದು ಸಲ, ಮತ್ತು 2ರೊಳಗೆ ಒಂದು ಸಲ ಮತ್ತು ಕ್ರೋಶಾ ಸುತ್ಕೋಬೇಕು. ಅದ್ರ ಕೆಳಗಡೆ ಹಾಸಿ ಹೋಗಬೇಕು. ಕ್ರೋಶಾ ಸುತ್ಕೊಂಡು ಆಚೆ ಬರಬೇಕು. 2ರೊಳಗೆ ಒಂದು ಸಲ, 2ರೊಳಗೆ ಒಂದು ಸಲ. ಈ ಥರ ಆಗಿದ ತಕ್ಷಣ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಬೇಕು. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಇನ್ನೊಂದ್ಸಲಿ ನೋಡಿ, ಅರ್ಥ ಆಗುತ್ತೆ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.